ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 48ನೇ ವಚನ ಈ ರೀತಿಯಾಗಿ ನಮಗೆ ಬೋಧಿಸುತ್ತದೆ. ಇದಲ್ಲದೆ ಆತನನ್ನು ಹಿಡಿಕೊಡುವವನು, ಅಂದರೆ ಇಸ್ಕರಿಯೋತ ಯೂದನು, ಅವರಿಗೆ ನಾನು ಯಾರಿಗೆ ಮುದ್ರಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ನಾವು ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಯೇಸು ಸ್ವಾಮಿಯವರು ಪ್ರೀತಿಸಿ ತನ್ನ ಹತ್ತಿರದಲ್ಲಿ ಶಿಷ್ಯನಾಗಿಟ್ಟುಕೊಂಡಂತ ಇಸ್ಕರಿಯೋತ ಯೂದನು ಯೇಸುವನ್ನ ಹಿಡಿದುಕೊಡುವುದನ್ನು ಗಮನಿಸ್ತಾ ಇದ್ದೇವೆ. ಎಂತ ಭಯಂಕರವಾದಂತ ಒಂದು ಬ್ಯಾಕ್ ಬೈಟಿಂಗ್ ನೋಡ್ರಿ, ಮೋಸ. ಯೇಸು ಸ್ವಾಮಿ ನಂಬಿದಂತ ವ್ಯಕ್ತಿಯೇ ಯೇಸು ಸ್ವಾಮಿಯವರನ್ನ ಹಿಡಿದುಕೊಡುವಂತ ಒಂದು ಮೋಸದ ಕಾರ್ಯವನ್ನ ಯೇಸು ಸ್ವಾಮಿಯವರು ಹಾದು ಹೋಗಬೇಕಾಗಿತ್ತು. ಇದು ಯೇಸು ಸ್ವಾಮಿಯವರಿಗೆ ಮೊದಲೇ ಗೊತ್ತಿತ್ತು ಪ್ರಿಯರೇ, ಇಸ್ಕರಿಯೋತ ಯೂದನು ತನ್ನನ್ನು ಹಿಡಿದುಕೊಡುವನೆಂಬುದಾಗಿ. ದೇವರೆಂದಿಗೂ ಇಸ್ಕರಿಯೋತ ಯೂದನನ್ನ ದೂರ ತಳ್ಳಲಿಲ್ಲ ಮತ್ತು ಆತನನ್ನು ಹಾಗೆ ಮಾಡಲಿಲ್ಲ. ಯೇಸು ಸ್ವಾಮಿಯವರು ಇಂಥ ಮೋಸದ ಕಾರ್ಯವನ್ನ ಆತನು ತಾಳಿಕೊಂಡನು ಮತ್ತು ಇದನ್ನು ಹಾದು ಹೋದನು. ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರೀತಿ ದೇವ ಮಗುವೆ, ನಿನಗೂ ನಿನ್ನ ಜೀವಿತದಲ್ಲಿ ನಂಬಿಕೆ ದ್ರೋಹ ಮಾಡುವಂತ ವ್ಯಕ್ತಿಗಳು ಎದುರಾಗಬಹುದು. ಬಟ್ ಚಿಂತೆ ಮಾಡಬೇಡ, ಕ್ರಿಸ್ತನ ಮೇಲೆ ಭರವಸೆ ಇಟ್ಟು ಅವರನ್ನು ಕ್ಷಮಿಸಿ ಅವರನ್ನು ಬಿಟ್ಟು ಬಿಡು. ದೇವರು ತಾನೇ ನಿನ್ನನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂತ ಕರ್ತನೇ, ಒಡೆಯನೇ, ತಂದೆಯೇ, ನಿಮ್ಮ ಒಬ್ಬನೇ ಮಗನಾದ ಯೇಸುವನ್ನು ನಮಗಾಗಿ ಈ ಲೋಕದಲ್ಲಿ ಕಳಿಸಿಕೊಟ್ಟು ಈ ಶ್ರಮೆ ಮರಣವನ್ನ ಆ ಶಿಲುಬೆ ಮೇಲೆ ಅನುಭವಿಸುವಂತ ಅತಿ ಶ್ರೇಷ್ಠವಾದ ಭಯಂಕರದ ಕಾರ್ಯವನ್ನು ನಮ್ಮ ಪಾಪಗಳಿಗಾಗಿ ಅನುಭವಿಸುವುದಕ್ಕೆ ಒಪ್ಪಿಸಿಕೊಟ್ರಲ್ಲ, ನಿಮ್ಮ ಪ್ರೀತಿಗೆ ನಾವು ಸ್ತೋತ್ರ ಮಾಡುತ್ತೇವೆ. ಈ ಶ್ರಮೆ ಮರಣ ತ್ಯಾಗವನ್ನು ನೆನಪು ಮಾಡಿಕೊಂಡು ನಿಮಗೆ ನಂಬಿಗಸ್ತರಾಗಿ ನಮ್ಮ ಜೀವಿತದಲ್ಲಿ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಹಾದಿಯನ್ನ ಅನುಸರಿಸುವಂತ ವ್ಯಕ್ತಿಗಳಾಗಿ, ನಮಗೆ ನಂಬಿಕೆ ದ್ರೋಹ ಮಾಡುವಂತವರನ್ನು ನಾವು ಕೂಡ ಕ್ಷಮಿಸುವಂತ ಶ್ರೇಷ್ಠ ಗುಣವನ್ನು ನಮಗೆ ಕಲಿಸಿಕೊಡ್ರಿ ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಂಬಿಗಸ್ತರಾಗಿ ಜೀವನ ಮಾಡಲು ಸಹಾಯ ಮಾಡ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.